ಯಾಕೆ? ತಾನು ನೋಡೋದೆಲ್ಲ ಮಗುವಿಗೆ ಕಾಣಲಿ ಅಂತಾಳೆ. ಅದ್ರೊಬ್ಬ ತಂದೆ ಮಗುನ ಭುಜದ ಮೇಲೆ ಕೂರ್ಸ್ಕೊಂಡು ಹೋಗೋದು ಯಾಕೆ ಗೊತ್ತು? ನಮಗೆ ಕಾಣದೇ ಇರೋದು ಮಗುಗೆ ಕಾಣಲಿ ಅಂತಾಳೆ. ಅಣ್ಣ, ತಂದೆಗೆ ಇದು ಕಷ್ಟ ಅಲ್ಲ ಅಣ್ಣ, ಇಷ್ಟ. ಅಂಡ್ ನಾನ್ ಸ್ಟ್ರಾಂಗ್ ಫಾದರ್ ಅಣ್ಣ, ಸ್ಟ್ರಾಂಗ್ ಫಾದರ್. ನಾವು ಇಷ್ಟಪಡೋ ಮೊದಲನೇ ಹೀರೋ ತಂದೆನೇ ಅಲ್ವಾ? ಅಪ್ಪ ಬರ್ತಿದ್ದಾರೆ ಅಂದಾಗ ಆಗೋ ಭಯ, ಅಪ್ಪ ಜೊತೆಗಿರ್ತಾರೆ ಅಂದಾಗ ಬರೋ ಧೈರ್ಯ, ಎಂತ ಪವರ್ ಇದೆ ಅಲ್ಲ ತಂದೆ ಅನ್ನೋ ಒಂದು ಶಬ್ದದಲ್ಲಿ. ಅಕಸ್ಮಾತ್ ಆ ದೇವ್ರು ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗೆ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಆಸ್ತಿ ಬೇಕು ಅಂತ ಕೇಳ್ತೀನಿ. ಕೈ ಹಿಡಿದು ನಡೆಸು, ಬೆಂತಟ್ಟಿ ಬೆಳೆಸು, ನಮಗಾಗಿ ಶ್ರಮಿಸು, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ ಬಾಳಿಗರ್ಥ ಕೊಡುವ ನೋವಿನಲು ನಗುವ ಆ ತಂದೆ ಪಯಣ ಬೇಕು ನಿಮ್ಮ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಸರಿ ತಪ್ಪು ತಿಳಿಸೋ, ಸಂಸ್ಕಾರ ಕಲಿಸೋ, ಸಂಸಾರ ಉಳಿಸೋ, ದಿನಚರಿಯೇ ಜೀವನ ನೆನೆದಾಗ ಸಿಗುವ, ತಡವಾಗಿ ಬರುವ ನೆರಳಾಗಿ ತನುಮನವ ಅರ್ಪಿಸುವ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಕಾಲಿಗೆ. ಏನಾಯ್ತು ನನ್ನ ಪಾಪುಗೆ? ಏನಾಯ್ತು ಅಂತ ಹೇಳಪ್ಪ. ನೀವು ನಾಳೆ ನನ್ನ ಸ್ಕೂಲ್ ಸೇರಿಸಿದ್ರೆ ಅಲ್ಲಿ ಯಾರು ನನ್ಗೆ ಊಟ ಮಾಡಿಸ್ತಾರೆ, ಯಾರು ನನ್ಗೆ ಸ್ನಾನ ಮಾಡಿಸ್ತಾರೆ, ಗುಮ್ಮ ಬಂದ್ರೆ ಯಾರನ್ನ ತಪ್ಕೊಂಡು ಮಲ್ಗಲಿಯಪ್ಪ? ಭಯ ಆಗುತ್ತೆ. ಪ್ಲೀಸ್ ಅಪ್ಪ, ನನ್ನ ಬಿಟ್ಟೋಗ್ಬೇಡಿ. ಪ್ಲೀಸ್ ಅಪ್ಪ, ನನ್ನ ಬಿಟ್ಟೋಗ್ಬೇಡಿ.
ಬರ್ಲಿ ಜೋರಾದ ಚಪ್ಪಾಳೆ.